ನೀವೇನಾದರೂ ಟೈಲರು ಅಥವಾ ಒಂದು ಶಾಪ್ ಇಟ್ಟಿದ್ದೀರಾ ಅಥವಾ ಮನೆಯಲ್ಲೇ ಹೊಲಿತಾ ಇದ್ದೀರಾ ಅಂತಂದರೆ ನಮ್ಮ ಒಂದು ಶಾಪ್ಗಾಗಿರ್ಬೋದು ಅಥವಾ ನಮಗೆ ಸ್ಟಿಚಿಂಗ್ ಕೊಡೋಕ್ಕಾಗಿರ್ಬೋದು ವೆರೈಟಿ ಆಫ್ ಕಸ್ಟಮರ್ಸ್ ಬರ್ತಾರೆ. ಯಾವುದಕ್ಕೂ ಕೇರೇ ಮಾಡೋಕ್ಕೆ ಹೋಗ್ಬೇಡಿ. ಯಾವ್ಯಾವ ಥರ ಕಸ್ಟಮರ್ಸ್ ಬರ್ತಾರೆ ಅಂತಂದರೆ ಕೆಲವರು ಅಂತ ಹೇಳಿದ್ದೀನಿ ಇದರಲ್ಲಿ. ಕೆಲವರು ಏನು ಮಾಡ್ತಾರೆ, ಅಮೌಂಟನ್ನು ಕಡಿಮೆ ಮಾಡ್ಸೋಕ್ಕೋಸ್ಕರ ಬ್ಲೌಸ್ ಚೆನ್ನಾಗಿ ಬಂದಿಲ್ಲ, ನಾನು ಹೇಳಿದ್ದೊಂದು ಡಿಸೈನು, ನೀವು ಮಾಡಿರೋದೊಂದು ಡಿಸೈನು ಅಂತ ಹೇಳ್ತಾರೆ. ಆದರೆ ನೀವು ಯಾವುದಕ್ಕೂ ಫಸ್ಟ್ ಆರ್ಡ್ರ್ ತೊಗೊಬೇಕಾದ್ರೇ ಹುಷಾರಾಗಿ ತೊಗೊಂಡಿರಿ. ನೆಕ್ಸ್ಟ್ ಒಂದು ಬಂದು ಆ ಶಾಪಲ್ಲಿ ಕಮ್ಮಿಗೆ ಹೊಲಿತಾರೆ, ನಿಮ್ಮ ಶಾಪಲ್ಲಿ ರೇಟ್ ಜಾಸ್ತಿ, ನೀವ್ಯಾಕೆ ಈಗ ಜಾಸ್ತಿ ತೊಗೊತಾ ಇದ್ದೀರಾ ಅಂತೀರ. ಯಾವುದೇ ಕಾರಣಕ್ಕೂ ಯಾವ ಶಾಪಲ್ಲೂ ಕಡಿಮೆ ಹೊಲಿಯಲ್ಲ, ಸರಿ ಅಲ್ಲೇ ಹೊಲಿಸ್ಕೊಳ್ಳಿ ಅಂತೇಳಿ ನಿಮ್ಮ ಫಿಟ್ಟಿಂಗ್ ಚೆನ್ನಾಗಿದ್ದು ನಿಮ್ಮ ಫಿನಿಶಿಂಗ್ ಚೆನ್ನಾಗಿದ್ದರೆ ನಿಮ್ಮ ಹತ್ರ ಬಂದೇ ಬರ್ತಾರೆ. ಮತ್ತು ಥರ್ಡ್ ಒನ್ ಬಂದು ಯಾವುದಕ್ಕೆ ಆಗಲಿ ನಮ್ಮ ಯಜಮಾನ್ರು ಬೈತಾರೆ, ಇದು ಚೆನ್ನಾಗಿ ಬಂದಿಲ್ಲ, ಚೆನ್ನಾಗೇ ಇರುತ್ತೆ ಬಟ್ ನಮ್ಮ ಯಜಮಾನ್ರು ಬೈತಾರೆ ಅಂತಾರೆ. ಆಗ ನೀವೇನಂತ ಮಾಡಬೇಕು ಅಂದರೆ ಯಾವುದಕ್ಕೂ ಅಷ್ಟೇ ಧೈರ್ಯಕ್ಕೆ ಹಿಡ್ದಿರ ಫಸ್ಟ್ ಆರ್ಡ್ರ್ ತೊಗೊಂಡು ನೀವು ಏನು ಮಾತಾಡಿರ್ತೀರ ಅದನ್ನು ಒಂದು ರೆಕಾರ್ಡ್ ಇಟ್ಕೊಂಡ್ರು ಓಕೆ, ಇಲ್ಲ ಅಂದರೆ ಒಂದು ಬರೆದು ಅವ್ರ ಹತ್ರ ಸೈನ್ ಹಾಕ್ಸ್ಕೊಂಡ್ರೆ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಕೆಲವರು ಇತ್ತೀಚೆಗೆ ಒಂದು ಗಿಮಿಕೆ ಕಲ್ತ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅಮೌಂಟ್ ಕಡಿಮೆ ಮಾಡ್ಸೋಕ್ಕೋಸ್ಕರ ಏನಂತ ಹೇಳ್ತಾರೆ ಅಂದರೆ ಆ ಒಂದು ಬ್ಲೌಸ್ ಚೆನ್ನಾಗಿ ಬಂದಿಲ್ಲ ಅಂತಾರೆ, ಇಲ್ಲ ಅಕಸ್ಮಾತ್ ಸ್ವಲ್ಪ ಲೂಸ್ ಟೈಟ್ ಇತ್ತು ಅಂದರೆ ಬ್ಲೌಸೇ ಹಾಳಾಯಿತು ಅಂತಲೇ ಹೇಳ್ಬಿಡ್ತಾರೆ. ನೀವು ನಿಮ್ಮ ಹತ್ರನೇ ಒಂದು ಸ್ಟಿಚಿಂಗ್ ಆದಮೇಲೆ ಇಲ್ಲೇ ಒಂದು ಟ್ರಯಲ್ ನೋಡಿ ನಂತರ ನೀವು ಹೊರಗಡೆ ಕಳಿಸೋದು ತುಂಬಾ ಒಂದು ಮುಖ್ಯ ಅಂತ ಹೇಳ್ತೀನಿ.